व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विपुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। तदाज्ञया देवगणा बभूविरे पुरैव पश्चादपि तस्य भुम्नः निषेवनायोरुगुणस्य वानरेष्वथो नरेष्वेव च ಪಶ್ಚಿಮೋದ್ಭವಾಹ. ಹಿಂದಿನ ಶ್ಲೋಕದಲ್ಲಿ ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ಪರಮಾತ್ಮ ರಾಮಚಂದ್ರನಾಗಿ ಅವತಾರ ಮಾಡಿದರು ಅಂತ ಹೇಳಿದರು. ತದನಂತರ ಯಾರ್ಯಾರು ಅವತಾರ ಮಾಡಿದರು ಅಂದ್ರೆ ತಸ್ಯ ಭೂಮ್ನಃ ರಾಮಸ್ಯ ಅಂದ್ರೆ ರಾಮನ ಹಿಂದೆನೇ ಕೆಲವರು ವಾನರರಾಗಿ, ರಾಮ ಅವತಾರ ಆದ ಬಳಿಕ ಕೆಲವರು ವಾನರರಾಗಿ ಮನುಷ್ಯರಾಗಿ ಅವತಾರ ಮಾಡಿದ್ದಾರೆ. ಅಂದ್ರೆ ರಾಮ ಅವತಾರ ಪೂರ್ವದಲ್ಲೇ ಕೆಲವರು ವಾನರರಾಗಿ ಮನುಷ್ಯರಾಗಿ, ರಾಮಾವತಾರ ನಂತರ ಕೆಲವರು ವಾನರರಾಗಿ ಮನುಷ್ಯರಾಗಿ ಅವತಾರ ಮಾಡಿದ್ದಾರೆ ಹಾಗೆ ಅಂತ ಒಟ್ಟು. ರಾಮೇನೈವ ಕಾರ್ಯಸಿದ್ಧೆ ದೇವಾನಾಂ ಅವತರಣಂ ಕಿಮರ್ಥಂ. ಅಲ್ಲ, ರಾಮನಿಂದಲೇ ಕಾರ್ಯಸಿದ್ಧಿ ಆಗ್ತದೆ, ದೇವತೆಗಳ ಅವತಾರ ಯಾತಕ್ಕೆ ಹಾಗೆಂದ್ರೆ ಉರುಗುಣಸ್ಯ ರಾಮಸ್ಯ ನಿಷೇವನಾಯ, ಆ ಪರಮಾತ್ಮನ ಸೇವೆ ಮಾಡುವುದಕ್ಕಾಗಿ. ಯದ್ಯಪಿ ರಾವಣ ಕುಂಭಕರ್ಣನ ಸಂಹಾರ ಮಾಡುವುದಕ್ಕೆ ರಾಮ ಸಾಕು, ಮತ್ತೆ ದೇವತೆಗಳು ಕಪಿಗಳೆಲ್ಲ ಯಾಕೆ ದೇವತೆಗಳು ಕಪಿಗಳಾಗಿ ಮನುಷ್ಯರಾಗಿ ಯಾಕೆ ಬರಬೇಕಾಗಿತ್ತು ಹಾಗೆಂದ್ರೆ ಆ ರಾಮಚಂದ್ರನ ಸೇವೆಗಾಗಿ. ರಾಮಾವತಾರದ ಮುಖ್ಯ ಪ್ರಯೋಜನ ಅದು. ಒಂದು ರಾವಣ ಕುಂಭಕರ್ಣ ಸಂಹಾರ, ಇನ್ನೊಂದು ದೇವತೆಗಳಿಗೆ ಸೇವೆಗೆ ಒಂದು ಅವಕಾಶ. ಬೇರೆ ಅವತಾರಗಳಲ್ಲಿ ಆಗೋದಿಲ್ಲ, ರಾಮಕೃಷ್ಣ ಅವತಾರದಲ್ಲಿ ವಿಶೇಷವಾಗಿ ಸೇವೆಗೆ ಅವಕಾಶ ಇದೆ. ಅದನ್ನ ಹೇಳ್ತಾ ಇದ್ದಾರೆ. ಉರುಗುಣಸ್ಯ ರಾಮಸ್ಯ ನಿಷೇವನಾಯ. ನಿಷೇವನಾಯ ಅಂದ್ರೆ ಸೇವಾಯ ಅಂತ ಅರ್ಥ. ಕುತ್ರ ಪೂರ್ವಂ ಕುತ್ರ ಪಶ್ಚಾತ್ ಜಾತಃ. ಎಲ್ಲಿ ಮೊದಲು ಹುಟ್ಟಿದ್ರು, ಎಲ್ಲಿ ಅನಂತರ ಹುಟ್ಟಿದ್ರು ಹಾಗೆಂದ್ರೆ ವಾನರೇಶು ನರೇಶು. ಏ ಪಶ್ಚಿಮೋದ್ಭವಾಹ ತೇ ನರೇಶ್ವೇವ. ಯಾರು ಅನಂತರ ಹುಟ್ಟಿದ್ರು ಅವರೆಲ್ಲ ಮನುಷ್ಯರಾಗಿಯೇ ಹುಟ್ಟಿದ್ರು. ಇತಿ ತೇನ ವಾನರೇಶು ಪೂರ್ವೋದ್ಭವಾಹ ಇತಿ ಅರ್ಥಾತ್ ಸಿದ್ಧಂ. ವಾನರು ಕೆಲವರು ಮೊದಲು ಹುಟ್ಟಿದ್ದಾರೆ ಹಾಗೆ ಅಂದ್ರೆ ಕೆಲವು ವಾನರರು ಮೊದಲು ಹುಟ್ಟಿದ್ದಾರೆ, ಕೆಲವರು ವಾನರ ಮತ್ತು ಮನುಷ್ಯರಾಗಿ ರಾಮಾವತಾರ ಆದ ಬಳಿಕ ಹುಟ್ಟಿದ್ರು ಅಂತ ಒಟ್ಟಿಷ್ಟು ವಿಚಾರ. ಸದೇವತಾನಾಂ ಪ್ರಥಮೋ ಗುಣಾದಿಕೋ ಬಭೂವ ನಾಮ್ನಾ ಹನುಮಾನ್ ಪ್ರಭಂಜನಃ ಸ್ವಸಂಭವಃ ಕೇಸರಿನೋ ಗೃಹೇ ಪ್ರಭುರ್ಬಭೂವ ವಾಲಿ ಸ್ವತಯೇವ ವಾಸವಃ. ಯಾವ ದೇವತೆ ಹಾಗೆಂದ್ರೆ ಪ್ರಥಮಃ ಗುಣಾದಿಕಃ, ಗುಣಜ್ಯೇಷ್ಠರಾದ ವಾಯುದೇವರು ಹನುಮಂತನಾಗಿ ವಾನರರಲ್ಲಿ ಹುಟ್ಟಿದರು. ಸ್ವಸಂಭವಃ ಕೇಸರಿನಃ ಗೃಹೆ, ಕೇಸರಿಯ ಭಾರ್ಯೆಯಲ್ಲಿ ಅವತಾರ ಮಾಡಿದರು. ಇನ್ನು ಇಂದ್ರದೇವರು ವಾಲಿಯಾಗಿ ಅವತಾರ ಮಾಡಿದರು ಹಾಗೆ ಅಂತ ಅರ್ಥ. ಇನ್ನು ಸುಗ್ರೀವಾಸೀತ್ ಪರಮೇಷ್ಠಿ ತೇಜಸಾ ಯುತೋ ರವಿಸ್ವಾತ್ಮತ ಏವ ಜಾಂಬವಾನ್ ಯತ ಏವ ಪೂರ್ವಂ ಪರಮೇಷ್ಠಿ ವಕ್ಷಸಸ್ತ್ವಗುದ್ಭವೋ ಧರ್ಮ ಇಹಾಸ್ಯತೋ ಭವತ್. ರವಿಃ ಸುಗ್ರೀವಃ ಆಸೀತ್. ಸೂರ್ಯನು ಸುಗ್ರೀವ ಅಂತ ಕಪಿಯ ರೂಪದಲ್ಲಿ ಅವತಾರ ಮಾಡಿದರು ಹಾಗೆ ಅಂತ. ಪರಮೇಷ್ಠಿ ತೇಜಸಾ ಯುತಃ, ಬ್ರಹ್ಮದೇವರ ಒಂದು ಸಾಮರ್ಥ್ಯದಿಂದ ಕೂಡಿದವರಾಗಿ, ಬ್ರಹ್ಮದೇವರ ಒಂದು ಅಂಶದಿಂದ ಕೂಡಿದವರಾಗಿ ಜಾಂಬವಾನ್ ಆಸೀತ್. ಜಾಂಬವಂತ ಅವರು ಯಾರು ಹಾಗೆಂದ್ರೆ ಜಾಂಬವದ ಕೋ ದೇವಃ ಹಾಗೆಂದ್ರೆ ಯಹ ಪೂರ್ವಂ ಪರಮೇಷ್ಠಿ ವಕ್ಷಸಃ, ಬ್ರಹ್ಮದೇವರ ವಕ್ಷಸ್ಥಲದಿಂದ ಹುಟ್ಟಿ ಬಂದವರು ಧರ್ಮ ಅಂತ.
ಅಂದ್ರೆ ಯಮಧರ್ಮದೇವರು ಅಂತ ಅರ್ಥ. ಯಹ ಬ್ರಹ್ಮೋದ್ಭವಃ ಪೂರ್ವಂ ಬ್ರಹ್ಮಣಃ ಪುತ್ರಃ ಬ್ರಹ್ಮಣಃ ಶ್ರೋತ್ರೋದ್ಭವಃ ಸೋಮಃ ಪಂಚಾಸ್ಯ ಬ್ರಹ್ಮಣಃ ಸೂನೋಃ ಅತ್ರೇರಪಿ ಅಭೂತ್ ಸ ಏವ ಅಂಗದಃ ಜಾತಃ ಇತಿ ಯೋಜನಾ. ಇನ್ನು ಬ್ರಹ್ಮದೇವರ ಮುಂದಕ್ಕೆ ಹೋಯ್ತು ಅಂಗದ ವಿಚಾರ. ಇಲ್ಲಿ ಈ ರೀತಿಯಾಗಿ ಬ್ರಹ್ಮದೇವರ ವಕ್ಷಸ್ಥಲದಿಂದ ಹುಟ್ಟಿ ಬಂದ ಧರ್ಮ ಅವರು ಜಾಂಬವಂತ ಎಂಬ ಕರಡಿಯ ರೂಪದಲ್ಲಿ ಅವರು ಬಂದರು ಹಾಗೆ ಅಂತ. ಯಯೇವ ಸೂರ್ಯಾತ್ ಪುನರೇವ ಸಂಜ್ಞೆಯ ನಾಮ್ನಾಯಮೋ ದಕ್ಷಿಣ ದಿಕ್ಪ ಆಸೀತ್ ಸ ಜಾಂಬವಾನ್ ದೈವತ ಕಾರ್ಯದರ್ಶಿನ ಪುರೈವ ಸೃಷ್ಟೋ ಮುಖತಃ ಸ್ವಯಂಭುವಾ ತಥಾ ತಸ್ಯ ಧರ್ಮಸ್ಯ ಯಮಾಕ್ಯಂ ದ್ವಿತೀಯಂ ರೂಪಂ. ಆ ಯಮದೇವರಿಗೆ ಮತ್ತೊಂದು ರೂಪವೂ ಇದೆ, ಅದನ್ನ ಹೇಳ್ತಾ ಇದ್ದಾರೆ. ಪುನರೇವ ಬ್ರಹ್ಮಣಃ ಸಕಾಶಾತ್, ಬ್ರಹ್ಮದೇವರಿಂದ ಉತ್ಪನ್ನವಾದ ಬಳಿಕ ಧರ್ಮನಾಮ ಸೂರ್ಯಾತ್ ಸಂಜ್ಞಾಯಾಂ ಯಮನಾಮ್ನಃ. ಮೊದಲು ಬ್ರಹ್ಮದೇವರಿಂದ ಹುಟ್ಟಿದಾಗ ಅವರಿಗೆ ಧರ್ಮ ಅಂತಾನೆ ಹೆಸರು, ಮತ್ತು ಸೂರ್ಯ ಮತ್ತು ಸಂಜ್ಞಾದೇವಿಯಲ್ಲಿ ಹುಟ್ಟಿದಾಗ ಅವರಿಗೆ ಯಮ ಅಂತ ಹೆಸರು ಬಂದು ದಕ್ಷಿಣ ದಿಕ್ಕಿಗೆ ಅಧಿಪತಿಯಾದರು ಅಂತ ಹೇಳ್ತಾರೆ. ದಕ್ಷಿಣ ದಿಗೀಶಃ ಆಸೀತ್. ಇದಾನಿ ಜಾಂಬವ ಜನ್ಮ ತೃತೀಯಂ, ಇದು ಮೂರನೇ ಜನ್ಮ. ಧರ್ಮ, ಯಮಧರ್ಮ ಮತ್ತು ಜಾಂಬವಂತ ಅಂತ ಮೂರನೇ ಅವತಾರ. ಯಾಕಾದದ್ದು ಹಾಗೆಂದ್ರೆ ದೈವತ ಕಾರ್ಯ ದರ್ಶನಾತ್ ಭವಿಷ್ಯತ್ ರಾಮಾವತಾರ ಕಾರ್ಯಂ ಜಾನತಾ ಸ್ವಯಂಭವ ಬ್ರಹ್ಮಣ ಮುಖತಃ ಪುರೈವ ಸೃಷ್ಟಃ. ಬ್ರಹ್ಮದೇವರ ಮುಖದಿಂದ ಹುಟ್ಟಿ ಬಂದರಂತೆ ಜಾಂಬವಂತ. ಯಾಕೆ? ಪರಮಾತ್ಮನ ರಾಮಾವತಾರ ಆಗ್ಲಿಕ್ಕಿದೆ ಅಂತ ಅವರಿಗೆ ಗೊತ್ತಿದೆ, ಅದರಿಂದ ಮೊದಲೇ ಹುಟ್ಟಿ ಬಂದ್ಬಿಟ್ರು ಹಾಗೆಂತ. ಪುರೈವ ಇತ್ಯನೇನ ವಾನರೇಶು ಪ್ರಸಕ್ತಂ ಜನ್ಮ ಪರಿಹರತಿ. ಅದಕ್ಕೆ ನೋಡಿ ಅವರು ಕರಡಿ ಜನ್ಮ ತೆಗೆದುಕೊಂಡು ಬಂದು ವಾನರ ಅಂತ ಬಂದಿಲ್ಲ. ಯಾಕೆ? ಮೊದಲೇ ಹುಟ್ಟುಬಿಟ್ಟಿದ್ದೀವಿ. ಮೊದಲೆಂದ್ರೆ ದೇವಾನಾಂ ವಾನರೇಶು ಉತ್ಪತ್ತೇ ಪೂರ್ವಮೇವ, ದೇವತೆಗಳು ವಾನರರಾಗಿ ಹುಟ್ಟಬೇಕು ಅಂತ ಪರಮಾತ್ಮ ಆಜ್ಞೆ ಆಗ್ಲಿಕ್ಕೆ ಮೊದಲೇ ಅವರು ಹುಟ್ಟುಬಿಟ್ಟಿದ್ರು. ಯಾಕೆ? ಮುಂದೆ ರಾಮಾವತಾರ ಆಗ್ಲಿಕ್ಕಿದೆ ಅಂತ ಅವರಿಗೆ ಗೊತ್ತಿದೆ, ಅದರಿಂದ ಮೊದಲೇ ಹುಟ್ಟುಬಿಟ್ಟಿದ್ರು ಹಾಗಂತ ಹೇಳ್ತಾರೆ. ಬ್ರಹ್ಮೋದ್ಭವ ಸೋಮ ಉತಾಸ್ಯ ಸೂನೋರತ್ರೇರಭೂತ್ ಸೋಂಗದ ಏವ ಜಾತಃ ಬೃಹಸ್ಪತಿಸ್ತಾರ ಉತೋ ಶಚೀಚ ಶಕ್ರಸ್ಯ ಭಾರ್ಯೈವ ಬಭೂವತಾರ. ಯಥಾ ಧರ್ಮಸ್ಯ ಜನನತ್ರಯಮಸ್ತಿ ತಥಾ ಸೋಮಸ್ಯಾಪಿ ತದಸ್ತಿ. ಹೇಗೆ ಧರ್ಮನಿಗೆ 3 ಹುಟ್ಟು ಇತ್ತು ಅಂತ ಮೊದಲು ಹೇಳಿದರು, ಅದೇ ರೀತಿಯಾಗಿ ಸೋಮನಿಗೂ ಕೂಡ ಇದೆ ಅಂತ ಹೇಳ್ತಾರೆ. ಸೋಮಃ ಪುರ ಬ್ರಹ್ಮೋದ್ಭವ, ಸೋಮ ಕೂಡ ಮೊದಲು ಬ್ರಹ್ಮನಿಂದ ಹುಟ್ಟಿದರು. ತದನಂತರ ಬ್ರಹ್ಮನ ಮಗನಾದ ಅತ್ರಿಯ ಮಗನಾಗಿ ಹುಟ್ಟಿದರು. ಅನಂತರ ಸೋಮ ವಾಲಿಯ ಮಗ ಅಂಗದನಾಗಿ ಹುಟ್ಟಿದರು ಅಂತ. ಚಂದ್ರನಿಗೂ ಕೂಡ 3 ಅವತಾರ ಅಂತ ಹುಟ್ಟು. ಅಸೌಯಃ ಅಂಗದಃ ಜಾತಃ. ಬೃಹಸ್ಪತಿ ತಾರಾಭವ, ಬೃಹಸ್ಪತಿ ಆಚಾರ್ಯರು ತಾರಾ ಎನ್ನುವ ಕಪಿಯಾಗಿ ಹುಟ್ಟಿದರು. ಅನಂತರ ಶಕ್ರಸ್ಯ, ಇಂದ್ರಸ್ಯ ಭಾರ್ಯ, ಇಂದ್ರನ ಮಡದಿ ಶಚಿದೇವಿ, ಅವರು ತಾರಾ ಎಂಬ ರೂಪದಲ್ಲಿ ಅವರು ಕೂಡ ಅವತಾರವನ್ನು ಮಾಡಿದರು. ಹಾಗೆ ಇಂದ್ರನ ಮಡದಿ ಶಚಿದೇವಿಯ ತಾರಾ ಎನ್ನುವ ರೂಪದಿಂದ ಬಂದರು ಹಾಗೆ. ಅವರಿಗೆ ಪೌಲೋಮಿ ಅಂತಲೂ ಹೆಸರಿದೆ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಬರುತ್ತದೆ, ಅದನ್ನು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.